ಅಂಜಲಿ, ಏನಮ್ಮ ಇದೆಲ್ಲ? ಈ ಪುಟ್ಟ ಕಂದ ನಿನಗೆ ತಾಯಿಯಾಗಿ ತಿಂಡಿ ತಿನ್ನಿಸ್ತಿದ್ದಾಳೆ. ಇವಳು ನಿನಗೆ ತೋರಿಸ್ತಿರೋ ಪ್ರೀತಿ ನೋಡಿ ನಾನು ಸಂತೋಷ ಪಡಬೇಕು, ಅಥವಾ ಈ ಪುಟ್ಟ ಕಂದನಿಗೆ ನಿನ್ನ ಪ್ರೀತಿ ಸಿಕ್ತಿಲ್ಲ ಅಂತ ದುಃಖ ಪಡಬೇಕು? ಒಂದು ಗೊತ್ತಾಗ್ತಿಲ್ಲಪ್ಪ. ನಿಜ ಹೇಳ್ಬೇಕಂದ್ರೆ ಈ ದೃಶ್ಯ ನೋಡ್ತಿದ್ರೆ ನನ್ನ ಕಣ್ಣೀರು ಬರ್ತಿದ್ಯಮ್ಮ, ಕರು ಹಿಂಡ್ತಿದೆ. ಯಾಕಮ್ಮ ನಿನಗೆ ಹೀಗಾಯ್ತು? ದೇವ್ರೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ? ಹೇಳು, ನಾನು ಹೇಳಿದ ಕೆಲಸ ಏನಾಯ್ತು? ನನ್ನ ಮಗಳಿಗೆ ಯಾಕೆ ಹೀಗಾಯ್ತು? ಇದಕ್ಕೆ ಕಾರಣ ಯಾರು ಅನ್ನೋದನ್ನ ನೀನು ಕಂಡು ಹಿಡಿಲೇಬೇಕು. ಯಜಮಾನ್ರೆ, ನಾನೀಗ ಅದೇ ಕೆಲಸದಲ್ಲಿದ್ದೀನಿ. ಎಲ್ಲ ಕಡೆ ಹುಡುಕಿ ತಡಕಿ ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಇವತ್ತು ನನಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಯ್ತು. ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಮುಖ್ಯವಾದ ವಿಷಯನಾ? ಹೌದು ಯಜಮಾನ್ರೆ, ಅಂಜಲಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ನಾವೆಲ್ಲರೂ ಇದುವರೆಗೂ ಅನ್ಕೊಂಡಿದ್ವಿ. ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದೇನೋ ನಿಜ, ಆದ್ರೆ ಅದನ್ನ ಯಾರೋ ಬೇಕಂತ ಮಾಡಿಸಿದ್ದಾರೆ. ಬೇಕು ಅಂತ ಮಾಡಿಸಿದ ಮೇಲೆ ಅದು ಆಕ್ಸಿಡೆಂಟ್ ಅಲ್ಲ, ಅಂಜಲಿ ಅಮ್ಮವ್ರನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಏಯ್, ಏನು ಹೇಳ್ತಿದ್ಯಾ ನೀನು? ನನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ಯಾರು? ಅವಳನ್ನ ಕೊಲ್ಲೋ ಪ್ರಯತ್ನ ಪಟ್ಟಿದ್ಯಾರು? ಅಯ್ಯೋ ದೇವ್ರೆ, ಹಾಗಾದ್ರೆ ಅಂಜಲಿಗೆ ಆಕ್ಸಿಡೆಂಟ್ ಮಾಡಿಸಿದ್ ನಾನೇ ಅಂತ ಭಾವಂಗೆ ಗೊತ್ತಾಗೋಯ್ತಾ? ನನ್ನ ಕತೆ ಮುಗೀತು ಅಷ್ಟೇ. ಮಾತಾಡು. ನನ್ನ ಮಗಳಿಗೆ ಯಾರಿಂದ ಹೀಗಾಗಿದ್ದು? ಆ ವಿಷಯ ಇನ್ನೂ ಗೊತ್ತಾಗಿಲ್ಲ ಯಜಮಾನ್ರೆ, ಆದ್ರೆ ಆದಷ್ಟು ಬೇಗ ಅದು ಗೊತ್ತಾಗುತ್ತೆ. ಗೊತ್ತಾಗ್ಲೇಬೇಕು. ನನ್ನ ಮಗಳನ್ನ ಕೊಲ್ಲೋ ಪ್ರಯತ್ನ ಪಟ್ಟಿದ್ ಯಾರೇ ಆಗಿರ್ಲಿ, ಎಲ್ಲೇ ಬಚ್ಚಿಟ್ಕೊಂಡಿರ್ಲಿ, ನನಗೆ ಅವ್ರು ಯಾರು ಅಂತ ಗೊತ್ತಾಗಬೇಕು. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೀನು ಅವ್ರನ್ನ ಬೇಗ ಹುಡುಕ್ಬೇಕು. ಥ್ಯಾಂಕ್ ಗಾಡ್. ಹಾಗಾದ್ರೆ ಅಂಜಲಿನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ ನಾನೇ ಅಂತ ಭಾವಂಗೆ ಇನ್ನೂ ಗೊತ್ತಾಗಿಲ್ಲ. ಅಂಜಲಿ, ಏನಮ್ಮ ನಡೀತಿದೆ ನಿನ್ ಬದುಕಲ್ಲಿ? ನಿನ್ನನ್ನು ಕೊಲ್ಲೋಕೆ ಯಾರೋ ಪ್ರಯತ್ನ ಪಟ್ಟಿದಾರ? ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅವ್ರು ಯಾರು ಅನ್ನೋದು ನನಗೆ ಗೊತ್ತಾದ್ರೆ ನಾನಂತೂ ಅವ್ರನ್ನ ಉಳಿಸಲ್ಲ. ನಾನು ಅವ್ರನ್ನ ಉಳಿಸಲ್ಲ. ಬಾವಾ, ಅಯ್ಯೋ ಬಾವಾ, ಬಾಬಾ ಏನಾಯ್ತು? ಬಾವಾ ಎದ್ದೇಳಿ. ಡಾಕ್ಟ್ರೆ, ಅಣ್ಣ ಹುಷಾರಾಗಿದೆ ತಾನೆ? ಅಣ್ಣಂಗೆ ಏನಾಯ್ತು? ನೋಡಿ, ಅವ್ರ ಮಗಳ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ಮಗಳ ಜೀವನದ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದಾರೆ. ನನಗೆ ಇವ್ರ ಆರೋಗ್ಯ ಬಗ್ಗೆ ಮಾತ್ರ ಅಲ್ಲ, ಈ ಮನೆ ಪರಿಸ್ಥಿತಿ ಬಗ್ಗೆನೂ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಇವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಅಂದ್ರೆ ಏನ್ ಹೇಳ್ತಿದ್ರೆ ಡಾಕ್ಟರ್? ಭಾವನ್ ಪ್ರಾಣಕ್ಕೇನಾದ್ರೂ ಅಪಾಯ ಇದೆಯಾ? ಅಪಾಯ ಇದೆ ಅಂತ ಹೇಳಕ್ಕಾಗ್ತಾ ಇಲ್ಲ, ಹಾಗಂತ ಅಪಾಯ ಇಲ್ಲ ಅಂತನೂ ಹೇಳ್ತಿಲ್ಲ. ಏನು ನಿಮ್ಮ ಮಾತಿನ ಅರ್ಥ ಡಾಕ್ಟ್ರೆ? ಅವ್ರ ಹೃದಯ ತುಂಬ ವೀಕ್ ಇದೆ. ಅವ್ರಿಗೆ ಗಾಬರಿ ಆಗುವಂಥ ವಿಷಯ ಆಗಲಿ, ತುಂಬ ದುಃಖ ಆಗುವಂಥ ವಿಷಯ ಆಗಲಿ ದಯವಿಟ್ಟು ಹೇಳಬೇಡಿ. ಈಗಾಗಲೇ ಅವ್ರಿಗೆ ಈ ಥರ ಆಗಿದ್ದು ನೀವು ಮರ್ತೋಯ್ತಾ? ಮಗಳ ವಿಷಯಕ್ಕೆ ಜೋರಾಗಿ ಕೂಗಾಡ್ತಿದ್ದಾಗ ಮುಂಚೆ ಒಂದು ಸಲ ಇದೇ ಥರ ಮೈಲ್ಡಾಗಿ ಅಟ್ಯಾಕ್ ಆಗಿತ್ತು. ಈಗ ಮತ್ತೆ ಆಗಿದೆ.
ಪುನಃ ಪುನಃ ಹೀಗೆ ಆಗ್ತಿದ್ರೆ ಖಂಡಿತವಾಗಿ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನ್ ಡಾಕ್ಟ್ರೆ ನೀವು ಹೀಗೆ ಹೇಳ್ತಿದ್ದೀರಾ? ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಕ ನಿಮ್ಮನ್ನ ಕರೆಸಿದ್ದು? ನಾವೆಲ್ಲರೂ ಯಜಮಾನ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಗೊತ್ತಾ? ಟೈಮ್ಗೆ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದೀವಿ. ನೀವು ಎಣ್ಣೆ ಜಿಡ್ ಕೊಡೋದು ಬೇಡ ಅಂದ್ರಿ, ವಾಕಿಂಗ್ ಮಾಡಬೇಕು ಅಂದ್ರಿ, ವ್ಯಾಯಾಮ ಮಾಡಬೇಕು ಅಂದ್ರಿ. ನಮ್ಮ ಯಜಮಾನ್ರು ಅದೆಲ್ಲಾನು ಮಾಡ್ತಿದ್ದಾರೆ. ನಾನು ಕಷಾಯನೂ ಕೂಡ ಮಾಡ್ಕೊಡ್ತಿದ್ದೆ. ಇಷ್ಟೆಲ್ಲ ಇದ್ರು ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿರಲ್ಲ ನೀವು. ಹೋಗಿ ಹೋಗಿ ಡಾಕ್ಟ್ರೆ, ನೀವು ಹಿಂಗೆಲ್ಲ ಹೇಳ್ಬಿಟ್ರೆ ನಮ್ಮ ಯಜಮಾನ್ರ ಜೀವಕ್ಕೆ ಏನು ಆಗಲ್ಲ. ನಾವೆಲ್ಲ ಸೇರಿ ಅವ್ರನ್ನ 100 ಕಾಲ ಬಾಳ ನೋಡ್ಕೊಳ್ತೀವಿ. ಹೋಗಿ ಹೋಗಿ ಡಾಕ್ಟ್ರೆ, ಹೋಗಿ. ಡಾಕ್ಟ್ರೆ, ಮೊಮ್ಮಕ್ಕಳು ಬಂದಮೇಲೆ ಈ ಮನೆ ತುಂಬ ಖುಷಿನೇ ಇದೆ. ನಮ್ಮ ಯಜಮಾನರು ತುಂಬ ಖುಷಿಯಾಗಿದ್ರು. ಆದರೂ ಯಾಕೆ ಹೀಗೆ ಆಯಿತು ಅಂತಲೇ ಗೊತ್ತಾಗ್ತಿಲ್ವಲ್ಲ ನಮಗೆ. ಇಲ್ಲ, ಅವ್ರ ಬಿ ಪಿ ವೇರಿ ಆಗಿದೆ. ಕೋಪನೋ ದುಃಖನೋ ಅಥವಾ ಯಾವುದಾದ್ರು ಚಿಂತೆನೋ ಅವ್ರನ್ನ ಕಾಡ್ತಾ ಇರ್ತದೆ. ಇನ್ಮೇಲೆ ಯಾವತ್ತೂ ಅವ್ರ ಮನಸ್ಸಿಗೆ ನೋವುವಂಥ ವಿಷಯನ ಹೇಳಬೇಡಿ. ಪಾಪ, ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸು, ಇಷ್ಟು ಒಳ್ಳೆ ಹೃದಯ ಇರುವಾಗ ಇಂಥವ್ರಿಗೆ ಈ ಪರಿಸ್ಥಿತಿನ? ಒಂದಲ್ಲ ಒಂದು ರೀತಿ ಯೋಚನೆ ಮಾಡಿದ್ರೆ ಇದಕ್ಕೆ ನಾನು ಕಾರಣನಾ? ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಕೊಟ್ಟಿರುವಂಥ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡಿ. ನಾನು ಡಾಕ್ಟ್ರ್ ಅಷ್ಟೇ, ದೇವರಲ್ಲ. ಮತ್ತೆ ಹೀಗಾದರೆ ನನ್ನಿಂದಲ್ಲ, ಆ ದೇವರಿಂದನೂ ಇವ್ರನ್ನ ಕಾಪಾಡ್ಕೊಳಕ್ಕಾಗಲ್ಲ. ಹುಷಾರಾಗಿ ನೋಡ್ಕೊಳ್ಳಿ. ಬನ್ನಿ ಡಾಕ್ಟರ್. ನೋಡಿದೆ ರಾಜೇಶ್ವರಿ, ಅಂತೂ ಇಂತೂ ನಮ್ಮ ಸಮಯ ಹತ್ರ ಬಂದೇ ಬಿಡ್ತು. ಇದೇ ಥರ ಮತ್ತೆ ಅಣ್ಣನಿಗಾದರೆ ಅಣ್ಣ ಹೊರಟೋಗ್ಬಿಡ್ತಾನೆ. ಆಮೇಲೆ ನಮ್ಮ ಜೀವನ ಶುರುವಾಗತ್ತೆ. ಅಣ್ಣ ಏನಾದರೂ ಹೋದ ಅಂದರೆ ಇಡೀ ಆಸ್ತಿ ನಮ್ಮ ಪಾಲಾಗತ್ತೆ. ಅದು ಹೇಗೆ ಸಾಧ್ಯದನು? ಇಲ್ಲಿರೋರ್ನೆಲ್ಲ ನೋಡ್ದಿಯಲ್ಲ, ನಿಮ್ಮ ಅಣ್ಣನ ದೇವ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ.